ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರದ ಫ್ಲವರ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಥರ ಕ್ಯೂಟಾಗಿರೋದು ಫ್ಲವರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ತೋರಿಸ್ತಾ ಇಲ್ಲ, ನಮ್ಮ ಮಮ್ಮಿ ತೋರಿಸ್ತಾ ಇದ್ದಾರೆ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದು ಫ್ಲವರ್ಸು ನಾವು ಹೇಗೆ ಹಾಕ್ಬೋದು ಅಂದರೆ, ಈ ಥರ ಬ್ಲೌಸಿಗೆ ನೆಕ್ ಪಾರ್ಟಿಗೆ ಹಾಕ್ಬೋದು, ಸ್ಲೀವ್ಸಿಗೆ ಹಾಕ್ಬೋದು, ಇಲ್ಲ ಚಿಕ್ಕ ಮಕ್ಕಳ ಡ್ರೆಸ್ಸಸ್ಸಿಗೆ ಫ್ರಂಟ್ ಸೈಡ್ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ಲಾಂಗ್ ಸ್ಲೀವ್ಸ್ ತೊಗೊಂಡಿರೋದ್ರಿಂದ ಇದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ 3, 2, 1 ಈ ಥರ ಎಡ್ಜಿಗೆ, ಬ್ಲೌಸ್ ಎಡ್ಜಸ್ಸಿಗೆ ಕೂಡ ಹಾಕ್ಬೋದು. ನಾವು ಯಾವ ಥರ ಮಾಡಿದರೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ರೆಡಿ ಫ್ಲವರ್ಸ್ ಆಗಿರೋದ್ರಿಂದ ನಾವು ರೀಯೂಸ್ ಕೂಡ ಮಾಡ್ಬೋದು. ಇದು ಸ್ವಲ್ಪ ಉಟ್ಕೊಂಡು ಬೇಜಾರಾದರೆ ನೆಕ್ಸ್ಟ್ ಬೇರೆ ಸ್ಯಾರೀಸಿಗೆ ಕೂಡ ನಾವು ಪೇರಪ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಬ್ಲೌಸ್ದು ಸ್ಲೀವ್ಸ್ ಪಾರ್ಟು. ಈ ಥರ ನಾವು ವರ್ಟಿಕಲಾಗಿ ಹಿಂಗೆ ಲೈನಾಗೂ ಹಾಕೋಬೋದು. ಈ ಥರ ಉದ್ದಕ್ಕೆ ಹಾಕೋಬೋದು. ಈ ಥರ ಉದ್ದಕ್ಕೆ ಹಾಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ಇಲ್ಲ ಈ ಥರ 3 to 1 ಆ ಥರನೂ ಪೇರಪ್ ಮಾಡ್ಕೋಬೋದು. ಈ ಥರ ಹಾಕ್ಬೋದು. ಅಥವಾ ಇದು ಮಿಡ್ಲಲ್ಲಿ ನಾವು ಈ ಥರದ್ದು ಬಿಗ್ ಒನ್ ಹಾಕ್ಬಿಟ್ಟು ಆ ಸೈಡ್ ಈ ಸೈಡ್ ಈ ಥರ ಹೇಗಾದರೂ ಪೇರ್ ಮಾಡ್ಕೋಬೋದು. ಇದು ಒಂದು ಪರ್ಲಿಂದ ಫ್ಲವರ್ ಮಾಡೋದು ಬಂದರೆ ನಾವು ಯಾವ ಥರನಾದರೂ ಈ ಥರ ಡಿಸೈನ್ಸ್ ಮಾಡ್ಕೋಬೋದು. ಇಲ್ಲ ಎಡ್ಜಸ್ಸಿಗೆ ಹಾಕ್ಕೊಳ್ತೀವಿ, ಸ್ಲೀವ್ಸ್ ಎಡ್ಜಸ್ಸಿಗೆ ಅಂದ್ರೂ ಈ ಥರ 1 by 1 ಹಾಕ್ತಾ ಹೋಗ್ಬೋದು. ಹಾರಿಜಾಂಟಲಾಗಿ ಡಿಫ್ರೆಂಟ್ ಲುಕ್ ಕಾಣುತ್ತೆ. ನಮ್ಮ ಸ್ಯಾರಿ ಏನಾದರೂ ಕ್ರೀಮು ಅಥವಾ ವೈಟ್, ಹಾಫ್ ವೈಟ್ ಸ್ಯಾರೀಸ್ ಎಲ್ಲ ಇದ್ದರೆ ಈ ಥರ ಪರ್ಲ್ ವರ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಬನ್ನಿದು ವಿಡಿಯೋ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಬಂದುಬಿಟ್ಟು ಈ ಥರ ಪರ್ಲ್ಸ್ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಉದ್ದದಿರೋದು ಟ್ಯೂಬ್ ಬಿಡ್ಸ್ ತೊಗೊಂಡಿದ್ದೀನಿ. ಇದು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ, ಮೀನ್ಸ್ ರೈನ್ಬೋ ಕಲರ್ ತೊಗೊಂಡಿದ್ದೀನಿ. ಇದು ವೈಟ್ ಕಲರ್ ತೊಗೊಂಡಿದ್ದೀನಿ. ಈ ಥರ ತಂಗಿಸ್ತು ದಾರ ತೊಗೋಬೇಕು. ಇದು ಫುಲ್ಲು ತಿನ್ನಾಗಿದೆ. ಹಾಗೆ ನೀಡಲ್ಲು ಸ್ಟಾರ್ಟಿಂಗ್ ನಾನು 7 ಪರ್ಲ್ಸ್ ಹಾಕ್ತಾಯಿದ್ದೀನಿ. ಫಸ್ಟ್ ನಾನೀಗ 7 ಪರ್ಲ್ಸ್ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇಲ್ಲಿ ಲಾಸ್ಟಿಗೆ ನಾಟ್ ಇರುತ್ತಲ್ಲ ಅದರೊಳಗೆ 2 ತೊಗೊಳ್ತಾ ಇದ್ದೀನಿ. ಅದೊಂದು ಲೂಪ್ ಫಾರ್ಮೇಷನ್ ಆಗುತ್ತೆ. ಇದು ಲೂಪ್ ತೊಗೊಂಡಿದ್ದಾರೆ. ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಾ ಇರೋದು, ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಟ್ಯೂಬ್ ಬಿಡ್ ತೊಗೊಂಡಿದ್ದಾರೆ, ಸ್ಮಾಲ್ ಸೈಜ್ದು ಬ್ಲ್ಯಾಕ್ ಕಲರ್. ಅದ್ರ ಮೇಲೆ 5 ಪರ್ಲ್ ಹಾಕ್ತಾಯಿದ್ದಾರೆ. 3 ಪರ್ಲ್ಸ್ ಹಾಕ್ತಾಯಿದ್ದಾರೆ. ಮತ್ತು ಒಂದು ಟ್ಯೂಬ್ ಬಿಟ್ ತೊಗೋತಿದ್ದಾರೆ ಬ್ಲ್ಯಾಕ್ ಕಲರ್ದು. ಸೊ ನಾವು ಮುಂಚೆ ಒಂದು ಲೂಪ್ ಇತ್ತಲ್ಲ ಅದರಲ್ಲೇ ಒಂದು ಆ ಕಡೆ ಪರ್ಲಿಂದ ಸೇಮ್ ನಾವು ಯಾವ ಕಡೆ ಇದ್ವೋ ಅದೇ ಬ್ಯಾಕಿಗೆ ಬರಬೇಕು. ಮತ್ತು ನಾನು ಅದೇ ಕಲರ್ ನವರಂಗ್ ಕಲರಿಂದ ವಾಪಸ್ ಬರ್ತಾಯಿದ್ದೀನಿ. ಬಂದುಬಿಟ್ಟು ಒಂದು ಲೂಪು 2 ಪರ್ಲಿಂದ ಹೊರಗಡೆ ಬಂದು ಮತ್ತು 3 ಪರ್ಲ್ ತೊಗೊಳ್ತಾ ಇದ್ದಾರೆ. ಅದೇನು ಪರ್ಲಿಂದ ಆಚೆ ತೊಗೊಂಡಿರ್ತೀವಲ್ಲ ಬ್ಯಾಕ್ ಸೈಡಿಂದ ಮತ್ತು ಅದೇ ಲೂಪಿಗೆ ಅದೇ ಪರ್ಲಿಂದ ಬರಬೇಕು. ಅಲ್ಲಿ 3 ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಈ ಕಡೆ ಇರೋದು 1 ಪರ್ಲಿಂದ ಮತ್ತು ಟ್ಯೂಬ್ ಬಿಡಿಂದ ಮತ್ತು 1 ಪರ್ಲಿಂದ ಆಚೆ ಬರಬೇಕು. ಸೊ ಈ ಥರ ಆಗುತ್ತೆ. ಮೇಲೆ ಒಂದು ಫ್ಲವರ್ ಬರುತ್ತೆ. ನೆಕ್ಸ್ಟ್ ಹಾಗೆ ಒಂದು ಟ್ಯೂಬ್ ಬೀಡು, 3 ಪರ್ಲ್ಸ್ ಮತ್ತು ಒಂದು ಬ್ಲ್ಯಾಕ್ ಟ್ಯೂಬ್ ಬೀಡ್ ಹಾಕ್ತಾ ಇದ್ದಾರೆ. ಮತ್ತು ಅದೇ ಬ್ಯಾಕ್ ಸೈಡಿಂದ ಟ್ಯೂಬ್ ಬೀಡಿಂದ ಮತ್ತು ಒಂದು ಪರ್ಲಿಂದ ಆಚೆ ಬರೋದು. ಹಾಗೆ ಒಂದೊಂದೇ ಪರ್ಲಿಂದ ಹೊರಗಡೆ ಬಂದರೆ ಅದು ರೌಂಡಾಗಿ ಲೂಪ್ ಫಾರ್ಮ್ ಆಗುತ್ತೆ. ಈಗ ಮತ್ತೆ
3 ಪರ್ಲ್ ಹಾಕ್ತಾರೆ. ಇದು ನಾವು ಬ್ಲೌಸ್ಗೆ ಬ್ಯಾಕ್ ಸೈಡು ಚಿಕ್ಕ ಮಕ್ಕಳ ಡ್ರೆಸ್ಸಿಗೆ ಫ್ರಂಟ್ ಎಲ್ಲ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದು ಸಿಂಪಲಾಗಿ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ. ಬ್ಯಾಕ್ ಮತ್ತು ಒಂದು ಸೈಡಿಂದ ಏನಿರುತ್ತಲ್ಲ ಅಲ್ಲಿ ಬಂದು ಟ್ರಯಾಂಗಲ್ ಫಾರ್ಮ್ ಆಯಿತು. ನೆಕ್ಸ್ಟ್ ಇನ್ನೊಂದು ಪರ್ಲು ಮತ್ತು ಬ್ಲ್ಯಾಕ್ ಕಲರ್ದು ಟ್ಯೂಬ್ ಬೀಡಿಂದ ಆಚೆ ಬರಬೇಕು. ಸೊ ಮತ್ತೆ ಅದ್ರ ಪಕ್ಕದಿಂದ ಹೊರಗಡೆ ಬಂದು ಮತ್ತೆ 3 ಪರ್ಲ್ ಹಾಕ್ತಾರೆ. ಪರ್ಲ್ ಹಾಕಿಬಿಟ್ಟು ಒಂದು ಟ್ಯೂಬ್ ಬೀಡ್ ಬ್ಲ್ಯಾಕ್ ಕಲರ್. ನೆಕ್ಸ್ಟು ಮತ್ತೆ ಅದೇ ಥರ ವಾಪಸ್ ಬಂದುಬಿಟ್ಟು ಒಂದು ಪರ್ಲಿಂದ ಆಚೆ ಬಂದುಬಿಟ್ಟು ಈಗ 2 ಪರ್ಲಿಂದ ಆಚೆ ಬಂದು 3 ಪರ್ಲ್ ತಗೊಂಡು ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ನಿಧಾನಕ್ಕೆ ನೋಡಿ ಅರ್ಥ ಆಗುತ್ತೆ. ಮೂರು ಪರ್ಲ್ ತಗೊಂಡು ನೆಕ್ಸ್ಟ್ ಇನ್ನೊಂದು ಉಳಿದಿರುತ್ತಲ್ವ ಅಲ್ಲಿಂದ ಪಾಸ್ ಆನ್ ಮಾಡಿ ಮತ್ತೆ ಟ್ಯೂಬ್ ಬೀಡಿಂದ ಆಚೆ ಬರಬೇಕು. ಆಚೆ ಬಂದು ಇದೇ ಪ್ರೊಸೆಸ್ಸು 6 to 7 ನಮ್ಮದು ಬ್ಲ್ಯಾಕ್ ಬೀಡಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಸರ್ಕಲ್ ಫಾರ್ಮ್ ಆಗೋವರೆಗೂ ಮಾಡ್ತಾ ಹೋಗಬೇಕು. ಈ ಥರ ಫ್ಲವರ್ ಫಾರ್ಮ್ ಆಗುತ್ತೆ. ಈ ಥರ ಫ್ಲವರ್ಸ್ ಮಾಡಿಟ್ಕೊಂಡು ನಾವು ಯಾವುದಾದ್ರೂ ಡ್ರೆಸ್ಸಿಗೆ ಅರೇಂಜ್ ಮಾಡಿಕೊಂಡು ಫಾರ್ಮ್ ಮಾಡ್ಕೋಬೋದು. ಅದೇ ಥರ ಇದು ಗ್ರೀನ್ ಕಲರ್ ಪರ್ಲಲ್ಲಿ ಮಾಡಿದ್ದಾರೆ. ಇದಕ್ಕೆ ಯಾವುದೂ ಪೈಪ್ಸ್ ಯೂಸ್ ಮಾಡಿಲ್ಲ, ಜಸ್ಟ್ ಅದೇ ಪರ್ಲಿಂದನೇ ರೌಂಡು ಫಾರ್ಮ್ ಮಾಡಿದ್ದಾರೆ. ಈ ಥರ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಡಿಸೈನ್ಸ್ ಮಾಡ್ಕೋಬೋದು. ಇದರಲ್ಲೇ ಪರ್ಲಲ್ಲೂ ಮಾಡ್ಕೋಬೋದು. ನಾನು ಕಾಂಟ್ರಾಸ್ಟ್ ಕಲರ್ ಅಂತ ಈ ಥರ ಇಟ್ಟಿದ್ದೀನಿ. ನಿಮ್ಗೆ ಹೇಗೆ ಯೂಸ್ ಆಗುತ್ತೋ ಹಾಗೆ ಯೂಸ್ ಮಾಡ್ಕೋಬೋದು ಇದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮದು ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.